ಪಕ್ಷಗಳು ದೇಶದ ಮಾಲಕರಾಗಲ್ಲ. ಅದು ರಿಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನಲ್ಲಿ ಕೇವಲ ರಿಜಿಸ್ಟರ್ ಆದಂತಹ ಒಂದು ರಾಜಕೀಯ ಪಕ್ಷಗಳು. ಬಹಳಷ್ಟು ಜನಗಳು ಈಗಾದರೂ ಸ್ವಾತಂತ್ರ್ಯ ಸಿಕ್ಕು 68 ವರ್ಷಗಳಾದರೂ ಸಹ, ಸಂವಿಧಾನ ಬಂದು ಇಷ್ಟು ದಿವಸ ಆದರೂ ಸಹ ಇನ್ನು ಬಹಳಷ್ಟು ಜನಗಳು ರಾಜಕೀಯ ಪಕ್ಷಗಳು ದೇಶದ ಮಾಲಕರಂತ ತಿಳ್ಕೊಂಡು ಭಾವಿಸ್ತಾ ಇದ್ದಾರೆ. ನಿಜವಾಗಿ ದೇಶದ ಮಾಲಕರು 128 ಕೋಟಿ ಜನ ಏನಿದೆಯಲ್ಲ, ನಾವೇ ದೇಶದ ಮಾಲಕರು. ವಿ ಆರ್ ದಿ ಓನರ್ ಆಫ್ ದಿಸ್ ನೇಷನ್. ಈ ಸರ್ಕಾರ ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಎರಡೂ ಸರ್ಕಾರಗಳು ಇರುವುದು ನಮಗೋಸ್ಕರವಾಗಿ. ನಮ್ಮ ಹೇಳಿಕೆಗಳನ್ನ, ನಮ್ಮ ಅನಿಸಿಕೆಗಳನ್ನ ಪರಿಗಣಿಸಿ ಕಾನೂನು ಮಾಡುವ ವಿಷಯದಲ್ಲಿ ಆಗಲಿ, ಯಾವುದೇ ಪಾಲಿಸಿ ಫ್ರೇಮ್ ಮಾಡುವ ವಿಷಯದಲ್ಲಿ ಆಗಲಿ, ನಾವು ಏನು ಇಷ್ಟಪಡ್ತೀವೋ ಜನಗಳು ಆ ಇಷ್ಟ ಮೇರೆಗೆ ಈ ಸರ್ಕಾರಗಳು ನಮ್ಮ ಆಸೆ ಆಕಾಂಕ್ಷೆಗಳನ್ನ ಪೂರೈಸಬೇಕು ವಿನಃ ತನ್ನ ಇಷ್ಟ ಬಂದ ಮೇರೆಗೆ ಸರ್ಕಾರ ನಡೆಸ್ತಾ ಇದ್ದೀನಿ ಅಂತಂದ್ರೆ ಅದು ಸಂವಿಧಾನ ಬೇಡ ಅಂತ ಹೇಳ್ತಾರೆ. ಈ ಸಂವಿಧಾನದಲ್ಲಿ ಸೆಕ್ಯುಲರ್ ಅಂತ ಶಬ್ದ ಕೊಟ್ಟಿದ್ದಾರೆ. ಆದ್ರೆ ನನಗೆ ಇಲ್ಲಿವರೆಗೆ ಕನ್ಫ್ಯೂಸ್ ಏನಾಗಿದೆ ಅಂದ್ರೆ, ಸಂವಿಧಾನ ಹೇಳ್ತದೆ ಸೆಕ್ಯುಲರ್ ಅಂತ ತಿಳ್ಕೊಂಡು ಇವರು ಪದೇ ಪದೇ ಜಾತಿ, ಮತ, ಭೇದ ಭಾವ ಇವುಗಳ ಆಧಾರ ಮೇಲೆ ಏನಪ್ಪಾ ಅಂತಂದ್ರೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದು ಒಂದೇ, ಸಂವಿಧಾನ ದೇಶದ ಗ್ರಂಥ. ನಿಮ್ಮ ಧರ್ಮದಲ್ಲಿ ಗ್ರಂಥಗಳು ಇರಬಹುದು, ಕುರಾನ್ ಇರಬಹುದು, ಬೈಬಲ್ ಇರಬಹುದು, ಭಗವದ್ಗೀತೆ ಇರಬಹುದು, ಅವೆಲ್ಲ ನಿಮ್ಮ ಮನೆಯಲ್ಲೇ ಆಚರಣೆ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ಏನಪ್ಪಾ ಅಂದ್ರೆ ದೇಶ ಕೊಟ್ಟಿರುವಂತ ದೊಡ್ಡ ಗ್ರಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಏನಪ್ಪಾ ಅಂದ್ರೆ ಸಂವಿಧಾನ ಇದೆ, ಅದೇ ನಮ್ಮ ಗ್ರಂಥ. ಯಾರು ಸಂವಿಧಾನದ ವಿರುದ್ಧ ಏನಪ್ಪಾ ಅಂದ್ರೆ ವರ್ತಿಸ್ತಾರೋ ಅವರು ದೇಶ ದ್ರೋಹಿಗಳು. ಎಲ್ಲಾ ಧರ್ಮದವರು, ಎಲ್ಲಾ ಜನಾಂಗದವರು ಸಂವಿಧಾನ ಏನ್ ಹೇಳ್ತಾ ಇದೆ ಅದಕ್ಕೆ ಬದ್ಧರಾಗಿರ್ಬೇಕು. ಸಂವಿಧಾನ ವಿರುದ್ಧ ಮಾತಾಡಿದರೆ ಅವರ ದೇಶ ದ್ರೋಹಿ ಅಂತ ತಿಳ್ಕೊಂಡು ಪರಿಗಣಿಸಬೇಕು. ಇದು ನನ್ನ ಅಭಿಪ್ರಾಯ, ಇದು ವೈಯಕ್ತಿಕ ಅಭಿಪ್ರಾಯ. ದೇಶದ ಒಬ್ಬ ನಾಗರಿಕನಾಗಿ ಸಂವಿಧಾನದ ಅನುಚ್ಛೇದ 19ರಲ್ಲಿ ಕೊಟ್ಟಿರುವಂತಹ ಒಂದು ಅಧಿಕಾರ ಇದೆ, ಎ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ನಾವು ದೇಶದ ಗುಲಾಮರಲ್ಲ, ನಾವು ದೇಶದ ಒಬ್ಬ ನಾಗರಿಕರಿದ್ದೇವೆ. ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ಏನಿದೆ ಆ ಹಕ್ಕನ್ನು ಮತ್ತು ನಮ್ಮ ಅನಿಸಿಕೆ ಏನಪ್ಪಾ ಅಂದ್ರೆ ಬಹಿರಂಗವಾಗಿ ಮಾತಾಡುವಂತಹ ಹಕ್ಕು ಸಂವಿಧಾನ ಕೊಟ್ಟಿದೆ. ನಾವು ದೇಶದ ಗುಲಾಮರಲ್ಲ, ಇದು ನೆನಪಿಟ್ಕೊಳ್ಳಿ. ನೀವೇ ದೇಶದ ಮಾಲಕರು. ದೇಶದ ಎಲ್ಲಾ ವ್ಯವಹಾರಗಳೇನಪ್ಪಾ ಅಂದ್ರೆ ನೀವು ಕೊಟ್ಟಿರುವಂತಹ ಟ್ಯಾಕ್ಸ್ ಮುಖಾಂತರವಾಗಿ ದೇಶ ನಡೀತಾ ಇದೆ. ಅದು ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸ್ ಇರ್ಬೋದು. ಎಲ್ಲರಿಗೆ ನಾವು ಏನು ಪಗಾರ ಕೊಡ್ತಾ ಇದ್ದೇವೆ, MLA ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಯಾವುದೇ ಅಧಿಕಾರಿ ಇರ್ಬೋದು, ಆ ಪಗಾರ ದೇಶದ ನಾಗರಿಕರು ನಾವು ಕೊಡ್ತಾ ಇದ್ದೇವೆ. ದೇ ಆರ್ ದಿ ಪಬ್ಲಿಕ್ ಸರ್ವೆಂಟ್. ಯಾವ ಅಧಿಕಾರಿಗಳಾಗಲಿ, ಯಾವುದೇ ಮಿನಿಸ್ಟರ್ ಆಗಲಿ ನಮಗಿಂತ ದೊಡ್ಡವರಲ್ಲ ಅವರು. ಅವರೆಲ್ಲ ಪಗಾರ ನಾವು ಕೊಡ್ತಾ ಇದ್ದೀವಿ, ನೆನಪಿಟ್ಕೊಳ್ಳಿ. ವಿ ಆರ್ ಪೇಯಿಂಗ್ ದೇರ್ ಸ್ಯಾಲರಿ ಔಟ್ ಆಫ್ ಅವರ್ ಟ್ಯಾಕ್ಸ್. ದಿ ಗವರ್ಮೆಂಟ್ ಇಸ್ ಜಸ್ಟ್ ಕಸ್ಟೋಡಿಯನ್ ಆಫ್ ದಿ ಪಬ್ಲಿಕ್ ಮನಿ. ದಿ ಗವರ್ಮೆಂಟ್ ಇಸ್ ನಾಟ್ ದಿ ಓನರ್ ಆಫ್ ದಿ ಮನಿ ವಿಚ್ ಇಸ್ ಕಲೆಕ್ಟೆಡ್ ಬೈ ವೇ ಆಫ್ ಟ್ಯಾಕ್ಸ್. ನಾ ಈ ಮಾತನ್ನು ಯಾಕೆ ಸ್ಪಷ್ಟವಾಗಿ ಇಲ್ಲಿ ಮಾತಾಡ್ತಾ ಇದ್ದೇನೆ ಅಂತಂದ್ರೆ, ನಾವೆಲ್ಲರೂ ದೇಶದ ಗುಲಾಮರಲ್ಲ, ನಾವು ದೇಶದ ನಾಗರಿಕರಿದ್ದೇವೆ. ಈ ಜಾತಿ ಆಧಾರಗಳ ಮೇಲೆ ಏನಪ್ಪಾ ಅಂದ್ರೆ ಜಗಳಾಡಿ ನೀವೇನಪ್ಪಾ ಅಂದ್ರೆ ವಿನಾಕಾರಣ ಏನಪ್ಪಾ ಅಂದ್ರೆ ನಿಮ್ಮ ಲೈಫ್ ಅನ್ನು ಸ್ಪಾಯ್ಲ್ ಮಾಡ್ಕೋಬೇಡ್ರಿ. ನಾವು ದೇಶದ ಮಾಲಕರಿದ್ದೇವೆ, ನಾವು ಒಂದೇ ದೇಶದವರು. ದೇಶಾಭಿಮಾನ ಇರಬೇಕು ಮೊದಲು ಮನುಷ್ಯನಿಗೆ. ಜಾತಿ ಧರ್ಮಾಭಿಮಾನ ನೀವು ಮನೇಲಿ ಇಟ್ಕೊಳ್ಳಿ, ಆದ್ರೆ ದೇಶಕ್ಕೆ ಯಾವುದೇ ಸಂದರ್ಭ ಬಂದಾಗ ನಾವೆಲ್ಲರೂ ಒಕ್ಕಟ್ಟಾಗಿರ್ಬೇಕು. ದೇಶ ರಕ್ಷಣೆ ಮಾಡುವಂತ ಮನೋಭಾವ ಇರಬೇಕು. ದೇಶಗೋಸ್ಕರವಾಗಿ ಏನಪ್ಪಾ ಅಂದ್ರೆ ಸಂದರ್ಭ ಬಂದ್ರೆ ನಾವು ಪ್ರಾಣ ತ್ಯಾಗ ಮಾಡುವಂತ ಮನೋಭಾವ ಇರಬೇಕು ವಿನಃ ಒಂದು ಜಾತಿ, ಒಂದು ಭಾಷೆ ಆಧಾರ ಮೇಲೆ, ಒಂದು ಗಡಿ ಆಧಾರ ಮೇಲೆ, ಒಂದು ನೀರಿನ ಆಧಾರದ ಮೇಲೆ ನಾವೇನು ಜಗಳಾಡ್ತಾ ಇದ್ದೇವೆ ಅದು ನಿಜವಾಗಿ ಏನಪ್ಪಾ ಅಂದ್ರೆ ನಾವು ಬಹಳ ಆಶ್ಚರ್ಯಕರ ಅನಿಸ್ತಾ ಇದೆ. ನಾವು ಒಂದೇ ದೇಶದವರು, ಒಂದೇ ಭಾಷೆದವರು, ಒಂದೇ ನಡದಲ್ಲಿ ಹುಟ್ಟಿ ಬೆಳೆದಂತ ವ್ಯಕ್ತಿಗಳು. ಈ ಭಾವನೆ ನಮ್ಮಲ್ಲಿ ಬರಬೇಕು. ನಾನು ಕೊನೆಯದಾಗಿ ನಾನು ಹೆಚ್ಚಿಗೆ ಮಾತಾಡಿದರೆ ನನಗೆ ಸ್ವಲ್ಪ ನಾನು ಸ್ಟ್ರಾಂಗ್ ಆಗಿ ಮಾತಾಡುವಂತ ಮನೋಭಾವ ಇದೆ. ನಾನು ಭಾಷಣಕಾರ ಅಲ್ಲ, ಒಬ್ಬ ಲಾ ಕಾಲೇಜ್ ಲೆಕ್ಚರರಿಂದ ದೇಶದ ಕಾನೂನಿನಿಂದ ಅದನ್ನೇ ಬಹಿರಂಗವಾಗಿ ನನ್ನ ಮಾತಾಡೋ, ಯಾರಿಗೆ ಅಂಜಿ ಅಳೆಸಿ ಮಾತಾಡುವಂತ ಅವಶ್ಯಕತೆ ಇಲ್ಲ. ಈಗ ಎರಡನೇದ ನಾನೊಂದು ಮಾತನ್ನು ಹೇಳಿ, ಸಂವಿಧಾನ ಏನು ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ, ಇವರು ಕೊಟ್ಟಿರುವ ಸಂವಿಧಾನ ಆಧಾರದ ಮೇಲೆ ನಾವು ಇವತ್ತು ಸ್ವತಂತ್ರವಾಗಿ ಮತ್ತು ಧೈರ್ಯವಾಗಿ ನಾವು ಬದುಕ್ತಾ ಇದ್ದೇವೆ. ಅಂದಮೇಲೆ ಈ ಸಂವಿಧಾನ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಡಾಕ್ಟರ್ ಅಂಬೇಡ್ಕರ್ ಹೆಸರು ಅಜರಾಮರವಾಗಿರ್ತಾ ಇದೆ. ಅದರ ಜೊತೆಯಲ್ಲಿ ಅವರ ಜನ್ಮದಿನ ಏನಪ್ಪಾ ಅಂದ್ರೆ ಅವ್ರು ಕೊಟ್ಟಿರುವಂತಹ ಮಾರ್ಗದರ್ಶನ ಇದೆ, ಎಲ್ಲಾ ಧರ್ಮದವರು ಅದನ್ನು ಅನುಸರಿಸಬೇಕು ವಿನಃ ಅವರ ಧರ್ಮಾಚರಣೆ ಕೇವಲ ಹಿಂದುಳಿದ ಜನಾಂಗ ಏನಪ್ಪಾ ಅಂದ್ರೆ ಮಾಡ್ಬೇಕು ಅನ್ನುವಂತ ವಿಚಾರದ ತಪ್ಪು. ಎಲ್ಲರೂ ಅವರ ಧರ್ಮ ಆಚರಿಸು, ಅವರು ಜನ್ಮೋತ್ಸವನ ಆಚರಿಸಬೇಕು.
ಯಾಕೆ ಆಚರಿಸಬೇಕಂದ್ರೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ, ನಮಗೆ ಸ್ವತಂತ್ರವಾದ ಹಕ್ಕಿದೆ. ಒಂದು ವೇಳೆ ಸಂವಿಧಾನ ಕೊಟ್ಟಿರಲಿಲ್ಲಪ್ಪ ಅಂದ್ರೆ ನಾವು ದೇಶದಲ್ಲಿ ಗುಲಾಮರಾಗಿ ನಾವು ಬದುಕಬೇಕಾಗ್ತಾ ಇತ್ತು. ಅದಕ್ಕೋಸ್ಕರವಾಗಿ ಡಾಕ್ಟರ್ ಅಂಬೇಡ್ಕರ್ ಏನಪ್ಪಾ ಅಂದ್ರೆ ಕೇವಲ ಒಂದು ಜನಾಂಗದ ಲೀಡರ್ ಅಲ್ಲ ಅವರು. ನಾವೆಲ್ಲರನ್ನೇನಪ್ಪ ಅಂದ್ರೆ ಅವರು ಗೌರವಿಸಬೇಕು. ಎಲ್ಲಾ ಧರ್ಮದವರು, ಎಲ್ಲಾ ಜನಾಂಗದವರು ಅವ್ರು ಕೊಟ್ಟಿರುವಂತಹ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕು. ಅದರ ಜೊತೆಯಲ್ಲಿ ಇನ್ನೊಂದು ನಾನು ವಿಷಯ ಹೇಳ್ತಾ ಇದ್ದೇನೆ. ಡಾಕ್ಟರ್ ಅಂಬೇಡ್ಕರ್ ಏನಪ್ಪಾ ಅಂದ್ರೆ ಎಷ್ಟು ಕಷ್ಟಪಟ್ಟು ಇವೆಲ್ಲ ಎಷ್ಟೋ ಸಮಸ್ಯೆಗಳು ಜೀವನದಲ್ಲಿ ಇದ್ರೂ ಸಹ ಕಷ್ಟಪಟ್ಟು ಏನಪ್ಪಾ ಅಂತಂದ್ರೆ ಒಂದು ಜೀವನದಲ್ಲಿ ಒಂದು ತಮ್ಮ ಏಮನ್ನು ಸಾಧಿಸಿದ್ದಾರೆ. ಅದರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಜನ್ಮೋತ್ಸವ ಆಚರಣೆ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಅವರು ಕೊಟ್ಟಿರುವಂತಹ ಒಂದು ಮಾರ್ಗದರ್ಶನ ನಾವು ಅದನ್ನ ಅಳವಡಿಸಿಕೊಂಡು ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳ್ಳಕ್ಕೆ ನಾವು ಇವತ್ತಿನ ದಿವಸ ನೆನೆಸ್ಬೇಕು. ಜನ್ಮಾಚರಣೆ ಮಾಡುವ ಅರ್ಥ ಕೇವಲ